20 crores ಮೇಲೆ IS ಇದೆ. ನೋಟಿಸ್ ಕೊಟ್ಟಿದ್ಮೇಲೆ ಕೂಡ ಅವರು ಏನು ಕಟ್ಟಿಲ್ಲ, ರೆಸ್ಪಾಂಡ್ ಮಾಡಿ ಅದಕ್ಕೆ ಕ್ಲೋಸ್ ಮಾಡೋಕ್ಕೆ ಆರ್ಡರ್ ಮಾಡಿದ್ದಾರೆ. ನಾಟ್ ಓನ್ಲಿ ಫಾರ್ ಮಂತ್ಲಿ ನಮ್ಮಲ್ಲಿ ಎಲ್ಲೆಲ್ಲಿ ಯಾರು ಡಿಫಾಲ್ಟರ್ಸ್ ಇದ್ದಾರೆ ಎಲ್ಲ ಕೂಡ ಮೋರ್ ದೆನ್ 5 lakhs 10 lakhs ಎಲ್ಲ ಐಡೆಂಟಿಫೈ ಆಗಿದೆ. ಮತ್ತು ರೆವಿನ್ಯೂ ಆಫೀಸರ್ಸು ಎಲ್ಲ ಥರ ಬೀಗ ಹಾಕಿಬಿಟ್ಟು ಕೆಲಸ ತೊಗೊಂಡಿದ್ದಾರೆ. ಇಂಡಕ್ಟ್ ಅಥಾರಿಟಿ ಮಾಡಿದ್ದಾರೆ. ಕೋರ್ಟಲ್ಲಿ ಮಾಡಬೇಕು, ಅದು ಕೂಡ ಇಮಿಡಿಯೇಟ್ ಹೋಗುತ್ತಿರೋದು. ನಮ್ಮದು ಏನು ಗೈಡ್ಲೈನ್ಸ್ ಈಗ ಅದರೊಳಗೆ ಇದು ಪ್ರಾಪರ್ಟಿ ಟ್ಯಾಕ್ಸ್ ರೂಲ್ಸ್ ಏನಿತ್ತು ಅದಕ್ಕೆ ಕಟ್ಟಿದ್ರೆ ಮಾತ್ರ ಪ್ರತಿ ಸಲ ಬಂದಾಗ ಏನು ಗೈಡ್ಲೈನ್ಸ್ ಹೊರ ನಿಂತ್ಕೊಳ್ಳಿ. ನಾವು ಕೂಡ ಮಾತಾಡೋಕೆ ಏನಿರ್ತೀವಿ ಕಾನೂನು ಎಲ್ಲರೂ ಕೂಡ ಇದು ಮಾಡಬೇಕು. ನಮಗೂ ರೂಲ್ಸ್ ಪ್ರಕಾರ ನಮ್ಗೆ ಏನು ಪವರ್ ಇರ್ತದೆ ಈಗ ನಾವು ಏನಾಯಿತು, ನಮ್ಮದು ಸೆಂಟ್ರಲ್ ಕಾರ್ಪೊರೇಷನಲ್ಲಿ ಮೆಜಾರಿಟಿ ಕಮರ್ಷಿಯಲ್ ಏರಿಯಾಸ್ ಇರ್ತದೆ. ಕಮರ್ಷಿಯಲ್ ಏರಿಯಾಸಲ್ಲಿ ನಮ್ಮಲ್ಲಿ ಈಗ ಎಕ್ಸಿಸ್ಟಿಂಗಲ್ಲಿ ಸೆಲ್ಫ್ ಅಸೆಸ್ಮೆಂಟ್ ಸಿಸ್ಟಮಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಸೊ ಮೆಜಾರಿಟಿಯಾಗಿ ಏನು ಮಾಡ್ತಾರೆ ಗೌರ್ಮೆಂಟ್ ಕೊಟ್ಟಿದ್ದು ಅದಕ್ಕೆ ನಾವು ಒಂದು ಫಸ್ಟು ಇಂದಿರಾನಗರ 100 feet ರೋಡ್ ತೊಗೊಂಡಿದ್ವಿ. ಅದರಲ್ಲಿ ಟೋಟಲಿ 182 ಬಿಲ್ಡಿಂಗ್ಸ್ ಕಮರ್ಷಿಯಲ್ ಬಿಲ್ಡಿಂಗ್ಸ್ ಚೆಕ್ ಮಾಡಿದ್ವಿ. ಈಗ ನಾವು ರೆಗ್ಯುಲರ್ ಆಗಿ ಶ್ರೀರಾಮಣ್ಣಗೆ ರೆವಿನ್ಯೂ ಸ್ಟಾಪ್ ಮಾಡಿದ್ವಿ. ಬೇರೆ ಡಿವಿಷನ್ನಿಂದ ರೆವಿನ್ಯೂ ಸ್ಟಾಪ್ ಕ್ಲೀನ್ ಮಾಡಿಬಿಟ್ಟು 25ಕ್ಕೆ 182 ಬಿಲ್ಡಿಂಗ್ಸ್ ಚೆಕ್ ಮಾಡಿದ್ವಿ. 110 ಬಿಲ್ಡಿಂಗ್ ಚೆಕ್ ಮಾಡಿದ್ವಿ. ಅದರಲ್ಲಿ 182 ಬಿಲ್ಡಿಂಗ್ಸ್ ಆಲ್ಮೋಸ್ಟ್ 9 crores ವರೆಗೆ ಟ್ಯಾಕ್ಸ್ ಡಿವಿಯೇಷನ್ಸ್ ಇದೆ. ಸೊ ಅದು ಕೂಡ ಐಡೆಂಟಿಫೈ ಆಗಿದೆ, ಎಲ್ಲ ನೋಟಿಸ್ ಕೊಟ್ಟಿದ್ದಾರೆ. ಆದಮೇಲೆ ಅರಿಯಸ್ ಅವ್ರಿಗೆ ಎಷ್ಟು ಬರ್ತದೆ ಅದು ಕೂಡ ಕ್ಯಾಲ್ಕುಲೇಟ್ ಮಾಡ್ತಾರೆ. ಅದೇ ರೀತಿ ನೆಕ್ಸ್ಟ್ ಚಿಕ್ಕಪೇಟೆ ಕಮರ್ಷಿಯಲ್ ಸ್ಟೇಟು ಎಲ್ಲೆಲ್ಲಿ ನಮ್ಗೆ ಇಂಪಾರ್ಟೆನ್ಸ್ ಇರ್ತಿದೆ ಇದು ಅಲ್ಲಿ ಕೂಡ ನಾವು ಟೀಮ್ ಅವ್ರಿಗೆ ಚೆಕ್ ಮಾಡಿ ಡಿವ್ಯಾಲಿಡೇಷನ್ ಮಾಡ್ತೀವಿ. ಡಿಲಿಮಿಟೇಷನ್ ಇದೀರಾ ಸಮಿತಿಗೆ ಏನಕ್ಕೆ